ನಮಸ್ತೆ ಕರ್ನಾಡು. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಳ್ಳಕೆರೆ ಹತ್ರ ಒಂದು ಹಳ್ಳಿಗೆ ಹೋಗೋಣ. ಅದಕ್ಕೆ ಕಡೂರಲ್ಲಿ ಕಾಯ್ತಾ ಇದ್ದೀವಿ. ನಾನು ಹೇಳ್ದಂಗೆ ಅವತ್ತು ಹೇಳಿದ್ನಲ್ಲ, ಬಸ್ ತುಂಬ ಕಡಿಮೆ. ಇವಾಗ ಬಸ್ ಕಡಿಮೆ, ಅದು ಫುಲ್ ರಶ್ಶು. ಇವಾಗ ಅಂತೂ ಇಂತೂ ಬಸ್ ಬಂತು. ಬಸ್ಸಲ್ಲಿ ಕುತ್ಕೊಂಡ್ವಿ, ರಶ್ ನೋಡಿ ಜನ ಎಲ್ಲ ನಿಂತ್ಕೊಂಡಿರ್ತಾರೆ. ಇವಾಗ ಭದ್ರಾವತಿಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಮಾಮೂಲಿ ಸ್ಲೀಪರ್ ವ್ಯಾನಲ್ಲಿ ಹೋಗ್ಬೇಕು. ನೋಡೋಣ. ಭದ್ರಾವತಿಗೆ ಬಂದ್ವಿ. ಇವಾಗ ನಾವು ನಮ್ಮ ಸ್ಲೀಪರ್ ಕೋಚ್ ಎಲ್ಲಿದೆ ಅಂತ ಹುಡುಕ್ಬೇಕು. ಇಲ್ಲಿ ಬರುತ್ತೆ ಇವಾಗ. ಅದಕ್ಕೆ ಕಾಯ್ತಾ ಇದ್ದೀವಿ ನಮ್ಮ ಸ್ಲೀಪರ್ ಕೋಚಿಗೋಸ್ಕರ. ಸ್ಲೀಪರ್ ಕೋಚ್ ಬಂದ ಕೂಡಲೇ ಹೋಗಿ ಮನ್ಕೊಂತೀವಿ. ಅಲ್ಲಿ ಬಂತು ನೋಡಿ ನಮ್ಮ ಸ್ಲೀಪರ್ ಕೋಚ್. ಅದೇ ಇದು ಚಳ್ಳಕೆರೆ, ಚಿತ್ರದುರ್ಗ ತಾಲೂಕು ರಾಮಜೋಗಿಹಳ್ಳಿ ಅಂತ ಒಂದು ಊರಿಗೆ ಬಂದಿದ್ದೀವಿ. ಆ ಊರಿಗೆ ಬಂದು ಇಲ್ಲಿ ಟೀ ಕುಡಿಯೋಣಂತ ಹೋದ್ರೆ ಇಲ್ಲಿ ಹೋಟ್ಲುಗಳೇ ಇಲ್ಲ, ಅಂಗಡಿ ಇಲ್ಲ. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಯಾರು ಮಾಡಲ್ಲ. ನಾವು ಟೀ ಹುಡ್ಕಿದ್ವಿ, ಸಾಕಾಯ್ತು. ಅಲ್ಲಿ ಸ್ಟೇಜ್ ಹತ್ರ ಹೋದ್ರೆ ಫುಲ್ ಕತ್ಲೆ ಆಗಿತ್ತು ನೋಡಿ ನೀವೇ. ನಾವು ಅಲ್ಲಿ ಹೋದ್ಮೇಲೆ ಎಲ್ಲ ರೆಡಿ ಆಗಿತ್ತು, ಆದರೆ ಕರೆಂಟ್ ಇರಲಿಲ್ಲ. ಆಮೇಲೆ ಕರೆಂಟ್ ಬಂತು. ನಮ್ಮವ್ರು ಎಲ್ಲ ಸೌಂಡ್ ಗಿೌಂಡ್ ಎಲ್ಲ ಜೋಡಿಸಿ ಆನ್ ಮಾಡ್ತಿದ್ರು. ನಾವು ಇನ್ನೇನು ರೆಡಿ ಆಗಬೇಕು. ಅದಕ್ಕೆ ನಮ್ಮ ಜಾಗ ನೋಡಿ, ನಮ್ಮ ಕಾಸ್ಟ್ಯೂಮು ಇದು ರೆಡಿ ಆಗೋ ನಾವು ಜಾಗ. ಈಗ ಮರ್ಯಾದೆ ಎಲ್ಲಿತ್ತು ಹೇಳ್ರಿ. ಹೊರಗಡೆ ಎಲ್ಲಿ ಬೇಕಾದ್ರೂ ರೆಡಿ ಆಗ್ತೀವಿ. ಸ್ಟಾರ್ಟ್ ಆಯಿತು. ಮುಗ್ದಾಗ ಟೈಮು 2 ಗಂಟೆ ಆಗಿತ್ತು. ಮುಗ್ದಿತ್ತು ಪ್ರೋಗ್ರಾಮು. ಇನ್ನೇನು ಊಟ ಮಾಡ್ಕೊಂಡು ಹೊರಡಬೇಕು. ನಮ್ಮದು ಸ್ಲೀಪರ್ ವ್ಯಾನ್ ರೆಡಿಯಾಗಿದೆ. ಇವಾಗ ಹೋಗಿ ಮನ್ಕೋಬೇಕು ಅಂತ ಹೇಳ್ತಾ ಬಾಯ್ ಮನ್ಕೊತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬಾಯ್, ಟೇಕ್ ಕೇರ್. ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬಡ ಕಲಾವಿದನಿಗೆ ಪ್ರೋತ್ಸಾಹಿಸಿ. ಬಾಯ್.